ಅಜಿತ್ ಪವಾರ್ ಸಾವು ವಿಕಿಪೀಡಿಯಾದಲ್ಲಿ ಮೊದಲೇ ಲೀಕ್ ಆಗಿದ್ದ ಡೆತ್ ನ್ಯೂಸ್. ಮಹಾರಾಷ್ಟ್ರದ ನೂತನ ಡಿಸಿಎಂ ಆಗಿ ಪತ್ನಿ ಸುನೇತ್ರಾ ಎಂಟ್ರಿ. ಅಸಲಿ ಸತ್ಯ ಇಲ್ಲಿದೆ. ನಮಸ್ಕಾರ ವೀಕ್ಷಕರೇ, ಮಹಾರಾಷ್ಟ್ರದ ರಾಜಕೀಯದಲ್ಲಿ ಕಳೆದ 3 ದಿನಗಳಿಂದ ನಡೀತಾ ಇರುವ ಬೆಳವಣಿಗೆಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿವೆ. ಒಂದೆಡೆ ದಾದಾ ಎಂದೇ ಕರೆಸಿಕೊಳ್ತಾ ಇದ್ದ ಪ್ರಭಾವಿ ನಾಯಕ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಭೀಕರ ವಿಮಾನ ಅಪಘಾತ ಮತ್ತು ಸಾವು. ಇನ್ನೊಂದು ಕಡೆ ಅವರ ಚಿತಾಭಸ್ಮ ಆರುವ ಮುನ್ನವೇ ನಡೆದಿರುವ ರಾಜಕೀಯ ಪಟ್ಟಾಭಿಷೇಕ. ಹೌದು, ಅಜಿತ್ ಪವಾರ್ ಅವರ ಸ್ಥಾನಕ್ಕೆ ಈಗ ಅವರ ಧರ್ಮಪತ್ನಿ ಸುನೇತ್ರಾ ಪವಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಆದರೆ ವೀಕ್ಷಕರೇ, ಈ ರಾಜಕೀಯ ಬದಲಾವಣೆಗಿಂತಲೂ ಹೆಚ್ಚಾಗಿ ಜನರನ್ನ ಕಾಡ್ತಾ ಇರೋದು ಒಂದು ಸೈಬರ್ ಮಿಸ್ಟರಿ. ಅದೇನು ಅಂದರೆ, ಅಜಿತ್ ಪವಾರ್ ಅವರ ವಿಮಾನ ಬಿದ್ದದ್ದು ಬೆಳಗ್ಗೆ 8:50ಕ್ಕೆ. ಆದರೆ ಅದಕ್ಕೂ ಮೊದಲೇ ಅಂದರೆ ವಿಮಾನ ಬೀಳುವ ಮುಂಚೆಗೆ ವಿಕಿಪೀಡಿಯಾದಲ್ಲಿ ಅಜಿತ್ ಪವಾರ್ ಸತ್ತಿದ್ದಾರೆ ಅಂತ ಅಪ್ಡೇಟ್ ಆಗಿತ್ತ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಈ ಸ್ಕ್ರೀನ್ ಶಾಟ್ ನಿಜಾನ? ಇದು ಯಾರದ್ದಾದ್ರೂ ಪಿತೂರಿನ ಅಥವಾ ತಾಂತ್ರಿಕ ದೋಷನ? ಮತ್ತು ಸೋಲಿಲ್ಲದ ಸರದಾರನ ಪತ್ನಿ ಸುನೇತ್ರಾ ಅವರಿಗೆ ಈಗ ಡಿಸಿಎಂ ಪಟ್ಟ ಸಿಕ್ಕಿದೆ. ಮಹಾರಾಷ್ಟ್ರದ ಮೊಟ್ಟಮೊದಲ ಮಹಿಳಾ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಬನ್ನಿ, ಇವತ್ತಿನ ಈ ಡೀಟೇಲ್ಡ್ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಮಹಾರಾಷ್ಟ್ರದ ಅಧಿಕಾರದ ಹಾದಿ ಮತ್ತು ವಿಕಿಪೀಡಿಯಾದ ರಹಸ್ಯದ ಸುಳಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಅಜಿತ್ ಪವಾರ್ ಅವರ ನಿಧನದ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ? ಮಮತಾ ಬ್ಯಾನರ್ಜಿ ಅನುಮಾನ ನಿಜವಾಗುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲು ನಾವು ಇವತ್ತಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡೋಣ. ಅಜಿತ್ ಪವಾರ್ ಹೋಗಿ ಇನ್ನು 3 ದಿನಗಳು ಕಳೆದಿಲ್ಲ. ಚಿತಾಭಸ್ಮ ಇನ್ನೂ ಆರಿಲ್ಲ. ಆಗಲೇ ಎನ್ಸಿಪಿ ಪಾಳಯದಲ್ಲಿ ಉತ್ತರಾಧಿಕಾರಿಯ ಆಯ್ಕೆ ನಡೆದು ಹೋಗ್ಬಿಟ್ಟಿದೆ. ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಮುಂಬೈನಲ್ಲಿ ಎನ್ಸಿಪಿ ಶಾಸಕಾಂಗ ಪಕ್ಷದ ತುರ್ತು ಸಭೆ ಕರೆಯಲಾಯಿತು. ಒಟ್ಟು ಇರುವ ಶಾಸಕರಲ್ಲಿ 45 ಶಾಸಕರು ಹಾಜರಾಗಿದ್ರು, 3 ಗೈರಾಗಿದ್ರು. ಈ ಸಭೆಯಲ್ಲಿ ಒಂದು ಮಹತ್ವದ ನಿರ್ಣಯ ಪಾಸ್ ಮಾಡಲಾಗಿದೆ. ಅದೇನು ಅಂದರೆ, ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಪವಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮತ್ತು ಮುಂದಿನ ಉಪಮುಖ್ಯಮಂತ್ರಿಯಾಗಿ ಅರ್ಥಾತ್ ಡಿಸಿಎಂ ಆಗಿ ಆಯ್ಕೆ ಮಾಡೋದು. ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಪ್ರಸ್ತಾಪವನ್ನ ಮುಂದಿಟ್ಟಿದ್ದು ಪಕ್ಷದ ಹಿರಿಯ ನಾಯಕ ಮತ್ತು ಅಜಿತ್ ಪವಾರ್ ಅವರ ಬಲಗೈ ಬಂಟನಾಗಿದ್ದ ಛಗನ್ ಭುಜಬಲ್. ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸಮ್ಮುಖದಲ್ಲಿ ಸುನೇತ್ರಾ ಪವಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಈಗಾಗಲೇ ಪತ್ರವನ್ನು ಕೂಡ ರವಾನೆ ಮಾಡಲಾಗಿದೆ. ಹಾಗಾದ್ರೆ ಸುನೇತ್ರಾ ಹಾದಿ ಸುಗಮವಾಗಿದೆಯಾ? ಇಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ. ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಾರಾಮತಿ ಕ್ಷೇತ್ರದಲ್ಲಿ ನಾದಿನಿ ಸುಪ್ರಿಯಾ ಸುಳೆ ವಿರುದ್ಧ ಸೋತಿದ್ರು. ನಾದಿನಿ ಅಂತಂದ್ರೆ ಚಿಕ್ಕಪ್ಪ ಅಂದ್ರೆ ಈ ಶರದ್ ಪವಾರ್ ಅವರ ಮಗಳು. ನಂತರ ಅವರನ್ನ ರಾಜ್ಯಸಭೆಗೆ ಕಳುಹಿಸಲಾಯಿತು. ಈಗ ಸುನೇತ್ರಾ ಅವರು ಡಿಸಿಎಂ ಆಗಬೇಕು ಅಂತಂದ್ರೆ ರಾಜ್ಯಸಭೆಗೆ ರಾಜೀನಾಮೆಯನ್ನ ಕೊಡಲೇಬೇಕು. ನಂತರ 6 ತಿಂಗಳ ಒಳಗೆ ಮಹಾರಾಷ್ಟ್ರದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ಗೆ ಆಯ್ಕೆಯಾಗಬೇಕು. ಅಜಿತ್ ಪವಾರ್ ಪ್ರತಿನಿಧಿಸ್ತಾ ಇದ್ದ ಬಾರಾಮತಿ ಕ್ಷೇತ್ರ ಈಗ ಖಾಲಿಯಾಗಿದೆ. ಅಲ್ಲಿಗೆ ಸುನೇತ್ರಾ ಸ್ಪರ್ಧಿಸುವ ಸಾಧ್ಯತೆ ದಟ್ಟವಾಗಿದೆ. ಈಗ ಬರೋಣ ವಿಡಿಯೋದ ಅತ್ಯಂತ ರೋಚಕ ಮತ್ತು ವಿವಾದಾತ್ಮಕ ಭಾಗಕ್ಕೆ. ಅಜಿತ್ ಪವಾರ್ ಅವರ ವಿಮಾನ ಪುಣೆಯ ಬಾರಾಮತಿ ಬಳಿ ಪತನವಾಗಿದ್ದು ಜನವರಿ 28ರ ಬೆಳಗ್ಗೆ 8:50ರ ಸುಮಾರಿಗೆ. ಆದರೆ ಇಂಟರ್ನೆಟ್ನಲ್ಲಿ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಅದೇನು ಅಂದರೆ, ಅಪಘಾತ ಆಗೋದಕ್ಕೂ ಮುಂಚೆಗೆ ವಿಕಿಪೀಡಿಯಾದಲ್ಲಿ ಅಜಿತ್ ಪವಾರ್ ಅವರ ಡೆತ್ ಡೇಟ್ ಅಪ್ಡೇಟ್ ಆಗಿತ್ತು ಅಂತ. ಜನ ಸ್ಕ್ರೀನ್ ಶಾಟ್ಸ್ ಶೇರ್ ಮಾಡಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಹೇಗೆ ಸಾಧ್ಯ? ಸಾಯೋದಕ್ಕೂ ಮುಂಚೆನೆ ವಿಕಿಪೀಡಿಯಾಕ್ಕೆ ಅದು ಹೆಂಗೆ ಗೊತ್ತಾಯಿತು? ಇದು ಪಕ್ಕಾ ಪಿತೂರಿ, ಕಾನ್ಸ್ಪಿರಸಿ ಅನ್ನುವಂತಹ ಸುದ್ದಿ ಎಲ್ಲ ಕಡೆ ಹರಿದಾಡೋದಕ್ಕೆ ಶುರುವಾಯಿತು. ಇದನ್ನು ಮೊದಲೇ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಆರೋಪಗಳು ಕೂಡ ಕೇಳಿಬಂದವು. ವಿಕಿಪೀಡಿಯಾದಲ್ಲಿ ಡೆತ್ ಡೇಟ್ ಜನವರಿ 27 ಅಂತ ತೋರಿಸ್ತಾಗಿತ್ತು. ಅಪಘಾತ ಆಗಿದ್ದು ಜನವರಿ 28ಕ್ಕೆ. ಇದನ್ನು ನೋಡಿ ಜನ ಬೆಚ್ಚಿ ಬಿದ್ದಿದ್ದಂತೂ ಸುಳ್ಳಲ್ಲ. ಹಾಗಾದರೆ ನಿಜಕ್ಕೂ ಅಲ್ಲಿ ನಡೆದಿದ್ದೇನು? ವೀಕ್ಷಕರೇ, ಈ ವಿಕಿಪೀಡಿಯಾ ಗೊಂದಲದ ಹಿಂದಿರೋದು ಯಾವುದೇ ಪಿತೂರಿಯಲ್ಲ, ಬದಲಿಗೆ ಟೈಮ್ ಝೋನ್ ವ್ಯತ್ಯಾಸ. ಇದನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಭಾರತದ ಸಮಯ IST, ನಾವು ಬಳಸೋದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ವಿಕಿಪೀಡಿಯಾ ಸಮಯ UTC. ವಿಕಿಪೀಡಿಯಾದ ಸರ್ವರ್ಗಳು ಕೆಲಸ ಮಾಡೋದು ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಥವಾ UTC ಪ್ರಕಾರ. ಭಾರತದ ಸಮಯ UTCಗಿಂತ 5 ಗಂಟೆ 30 ನಿಮಿಷ ಮುಂದಿರುತ್ತೆ.
ಹಾಗಾದ್ರೆ ಏನಾಯ್ತು? ಅಜಿತ್ ಪವಾರ್ ಅವರ ವಿಮಾನ ಬಿದ್ದದ್ದು ಭಾರತದ ಸಮಯ ಬೆಳಗ್ಗೆ 8:50 ಸುಮಾರಿಗೆ. ಸುದ್ದಿ ಕನ್ಫರ್ಮ್ ಆಗಿ ವಿಕಿಪೀಡಿಯಾ ಎಡಿಟ್ ಆಗಿದ್ದು ಭಾರತದ ಸಮಯ ಬೆಳಗ್ಗೆ 9:30 ಸುಮಾರಿಗೆ. ಆದರೆ ವಿಕಿಪೀಡಿಯಾದ ಎಡಿಟ್ ಹಿಸ್ಟರಿ ಅಂದರೆ ಲಾಗ್ ಚೆಕ್ ಮಾಡಿದಾಗ ಅಲ್ಲಿ ಸಮಯ ತೋರಿಸಿದ್ದು 4 ಗಂಟೆ ಬೆಳಗಿನ ಜಾವ. ಜನರು ಇದನ್ನು ನೋಡಿ ಅಯ್ಯೋ ಬೆಳಗ್ಗೆ 4 ಗಂಟೆಗೆ ಅಂತಂದರೆ ಅಪಘಾತಕ್ಕೂ 5 ಗಂಟೆ ಮುಂಚೆನೇ ಅಪ್ಡೇಟ್ ಆಗಿದೆ ಅಂತ ತಪ್ಪು ತಿಳಿದುಕೊಂಡಿದ್ದಾರೆ. ಆದರೆ ಆ 4 ಗಂಟೆ ಎನ್ನುವುದು ಲಂಡನ್ನ ಸಮಯ, ಅರ್ಥಾತ್ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಂತ. ಅದಕ್ಕೆ ನಾವು 5:30 ಗಂಟೆ ಸೇರಿಸಿದ್ರೆ ಭಾರತದ ಸಮಯ ಬೆಳಗ್ಗೆ 9:30 ಆಗುತ್ತೆ. ಅಂದರೆ ಅಪಘಾತ ಆಗಿ ಸುದ್ದಿ ಟಿವಿಯಲ್ಲಿ ಬಂದ ಮೇಲೆ ವಿಕಿಪೀಡಿಯಾ ಅಪ್ಡೇಟ್ ಆಗಿದೆ. ಇನ್ನು ದಿನಾಂಕ ಜನವರಿ 27 ಅಂತ ತೋರಿಸಿದ ಯಾಕೆ ಅಂತಂದರೆ ಅಮೆರಿಕ ಅಥವಾ ಹಿಂದಿನ ಟೈಮ್ ಝೋನ್ನಲ್ಲಿರುವ ಯಾರೋ ಎಡಿಟ್ ಮಾಡಿದಾಗ ಅವರ ದೇಶದಲ್ಲಿ ಇನ್ನೂ ಜನವರಿ 27 ರಾತ್ರಿ ಆಗಿರಬಹುದು. ಹಾಗಾಗಿ ಇದೊಂದು ತಾಂತ್ರಿಕ ಗೊಂದಲವೇ ಹೊರತು ಪೂರ್ವ ನಿಯೋಜಿತ ಪಿತೂರಿ ಅಲ್ಲ ಅಂತ ಡಿಜಿಟಲ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾಗಿದ್ದಾರೆ. ಇನ್ನು ವಿಕಿಪೀಡಿಯಾ ಗೊಂದಲ ಬಗೆಹರಿದಿರಬಹುದು, ಆದರೆ ರಾಜಕೀಯ ಗೊಂದಲ ಈಗಿನ್ನೂ ಶುರುವಾಗಿದೆ. ಸುನೇತ್ರಾ ಪವಾರ್ ಅವರನ್ನ ಡಿಸಿಎಂ ಮಾಡ್ತಾ ಇದ್ದ ಹಾಗೆ ವಿಪಕ್ಷಗಳು, ವಿಶೇಷವಾಗಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಕಟುವಾಗಿ ಟೀಕಿಸ್ತಾಗಿದೆ. ಇದು ಪ್ರಜಾಪ್ರಭುತ್ವದ ಅಣಕು. ಪತಿ ಹೋದ ತಕ್ಷಣ ಪತ್ನಿಗೆ ಪಟ್ಟ ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ್ವತಃ ಎನ್ಸಿಪಿ ಪಕ್ಷದೊಳಗೆ ಅಸಮಾಧಾನದ ಹೊಗೆ ಆಡ್ತಾಗಿದೆ. ಸಭೆಯಲ್ಲಿ 3 ಶಾಸಕರು ಗೈರಾಗಿದ್ದು ಇದಕ್ಕೆ ಸಾಕ್ಷಿಯಾಗಿದೆ. ಹಿರಿಯ ನಾಯಕರು ಸುಮ್ಮನಿದ್ರು, ಒಳಗೊಳಗೆ ನಮಗೆ ಸಿಗಬೇಕಾಗಿದ್ದ ಸ್ಥಾನ ಕುಟುಂಬ ರಾಜಕಾರಣಕ್ಕೆ ಹೋಯ್ತು ಅನ್ನೋ ಸಿಟ್ಟು ಅನೇಕರಲ್ಲಿ ಕಾಡ್ತಾಗಿದೆ. ಅಜಿತ್ ಪವಾರ್ ಅವರು ಹಣಕಾಸು ಮತ್ತು ಅಬಕಾರಿ ಖಾತೆಗಳನ್ನು ಹೊಂದಿದ್ರು. ಇವು ಅತ್ಯಂತ ಪವರ್ಫುಲ್ ಖಾತೆಗಳು. ಈಗ ಅವೇ ಖಾತೆಗಳು ಸುನೇತ್ರಾ ಅವರಿಗೆ ಸಿಗ್ತಾ ಇದ್ದಾವ ಅಥವಾ ಸಿಗುತ್ವಾ, ಅಥವಾ ಡಿಸಿಎಂ ಫಡ್ನವೀಸ್ ಅವರು ತಮ್ಮ ಬಳಿ ಇಟ್ಟುಕೊಳ್ತಾರ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಆದರೆ ವೀಕ್ಷಕರೇ ಅಜಿತ್ ಪವಾರ್ ಸಾಮಾನ್ಯ ನಾಯಕರಲ್ಲ. ಅವರು ಬಾರಾಮತಿ ಕ್ಷೇತ್ರದಿಂದ ಸತತ 8 ಬಾರಿ ಗೆದ್ದವರು. ಅವರನ್ನು ಸೋಲಿಸೋದು ಅಸಾಧ್ಯ ಅಂತಲೇ ಹೇಳಲಾಗ್ತಾ ಇತ್ತು. ಶರದ್ ಪವಾರ್ ಅವರ ನೆರಳಲ್ಲಿ ಬೆಳೆದು ನಂತರ ಅವರನ್ನೇ ಎದುರಿಸಿ ಬಿಜೆಪಿ ಜೊತೆ ಕೈ ಜೋಡಿಸಿ ಡಿಸಿಎಂ ಆಗಿದ್ರು. 2019 ಆ ಬೆಳಗಿನ ಜಾವದ ಪ್ರಮಾಣ ವಚನ ನಿಮಗೆಲ್ಲ ನೆನಪಿರಬಹುದು. ನಂತರ 2023ರಲ್ಲಿ ಪಕ್ಷ ಒಡೆದು ಅಧಿಕೃತವಾಗಿ ಎನ್ಸಿಪಿ ಚಿಹ್ನೆ ಪಡೆದುಕೊಂಡ್ರು. ಹಲವು ಸರ್ಕಾರಗಳಲ್ಲಿ 4 ಬಾರಿ ಡಿಸಿಎಂ ಆಗಿದ್ದ ದಾಖಲೆ ಇವರದ್ದಾಗಿದೆ. ಒಂದ್ಸರ್ತಿನೂ ಮುಖ್ಯಮಂತ್ರಿ ಆಗಿಲ್ಲ. ಅಂತಹ ಬಲಿಷ್ಠ ನಾಯಕ ಒಂದು ತಾಂತ್ರಿಕ ದೋಷ ಮತ್ತು ಹವಾಮಾನ ವೈಪರೀತ್ಯದಿಂದ ಪ್ರಾಣ ಕಳೆದುಕೊಂಡಿದ್ದು ಮಹಾರಾಷ್ಟ್ರದ ರಾಜಕೀಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಸಾವಿನೊಂದಿಗೆ ಪವರ್ ವರ್ಸಸ್ ಪವಾರ್ ಯುದ್ಧ ಒಂದು ಹಂತಕ್ಕೆ ಮುಕ್ತಾಯವಾಗಿದೆ ಅಂತಲೇ ಹೇಳಬಹುದು. ಅಂತಿಮವಾಗಿ ಹೇಳೋದಾದರೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಈಗ ಹೊಸ ಅಧ್ಯಾಯ ಶುರುವಾಗಿದೆ. ಸುನೇತ್ರಾ ಪವಾರ್ ಅವರು ಪತ್ನಿಯ ಸ್ಥಾನವನ್ನು ತುಂಬ್ತಾರ? ಅನುಭವಿ ರಾಜಕಾರಣಿ ಅಜಿತ್ ಪವಾರ್ ನಿಭಾಯಿಸ್ತಾ ಇದ್ದ ಸಂಕೀರ್ಣ ಖಾತೆಗಳನ್ನು ನಿಭಾಯಿಸುವ ಶಕ್ತಿ ಸುನೇತ್ರಾ ಅವರಿಗೆ ಇದೆಯಾ? ಮತ್ತೊಂದು ಕಡೆ ವಿಕಿಪೀಡಿಯಾದ ವಿವಾದ ನಮಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಆನ್ಲೈನ್ನಲ್ಲಿ ನೋಡ್ತಾ ಇರುವಂತಹದ್ದು ಎಲ್ಲವೂ ಕೂಡ ನಿಜವೇ ಆಗೋದಿಲ್ಲ, ಕೆಲವೊಂದು ಸರ್ತಿ ಸುಳ್ಳು ಕೂಡ ಆಗಿರುತ್ತೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಸುನೇತ್ರಾ ಪವಾರ್ ಅವರನ್ನು ಡಿಸಿಎಂ ಮಾಡಿದ್ದು ಸರಿಯಾದ ನಿರ್ಧಾರನ? ವಿಕಿಪೀಡಿಯಾ ಗೊಂದಲದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಭವಿಷ್ಯ ಏನಾಗಬಹುದು? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊಟ್ಟ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರದಲ್ಲಿ ಆಳ್ವಿಕೆಯನ್ನು ಶುರು ಮಾಡಿರುವ ಸುನೇತ್ರಾ ಅವರಿಗೆ ಆಲ್ ದ ಬೆಸ್ಟ್ ಹೇಳಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.